ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಮಟ್ಟೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವ ಗುಡಿಹಾಳ, ಕಡದರಾಳ, ತೆರಬಾವಿ, ಬುದ್ದಿನ್ನಿ ಗ್ರಾಮಗಳಿಂದ 50ಕ್ಕೂ ಹೆಚ್ಚು ಕಾಲೇಜು ವಿದ್ಯಾರ್ಥಿಗಳು ಲಿಂಗಸ್ಕೂರಿಗೆ ತೆರಳುತ್ತಾರೆ. ಆದರೆ ಸರ್ಕಾರಿ ಬಸ್ಗಳು ಮಸ್ಕಿ ಮಾರ್ಗವಾಗಿ ಲಿಂಗಸ್ಕೂರು ಪಟ್ಟಣಕ್ಕೆ ಸಂಚರಿಸುತ್ತವೆ. ಇದರಿಂದಾಗಿ ಸರಿಯಾದ ಸಮಯಕ್ಕೆ ಕಾಲೇಜ್ಗೆ ತೆರಳಲು ನಮಗೆ ತೊಂದರೆಯಾಗಿದೆ. ಬೆಳಿಗ್ಗೆ 7 ಗಂಟೆಗೆ ಮುದಗಲ್ ಮಾರ್ಗವಾಗಿ ಬಸ್ ಸಂಚಾರ ಆರಂಭಿಸಬೇಕೆಂದು ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಹಾಗೂ ಸಾರಿಗೆ ಅಧಿಕಾರಿಗಳಿಗೆ ವಿದ್ಯಾರ್ಥಿಗಳು ಮನವಿ ಮಾಡಿದ್ದಾರೆ. ನಮಸ್ಕಾರ. ಮಟ್ಟೂರು ಗ್ರಾಮ ಪಂಚಾಯತಿ ಒಳಗೊಂಡಿರತಕ್ಕಂಥ 4 ಹಳ್ಳಿಗಳು ಕಡದ್ರಾಳು, ತೆರಬಾಯಿ, ಗುಡಿಯಾಳು ಹಾಗೂ ಬುದ್ದಿನಿ ಗ್ರಾಮದಲ್ಲಿ ಕಾಲೇಜು ಓದುತ್ತಿರ್ತಂಥ ವಿದ್ಯಾರ್ಥಿಗಳು ಹೆಣ್ಣು ಮಕ್ಕಳು ಹಾಗೂ ಗಂಡು ಮಕ್ಕಳು ಸುಮಾರು 40ರಿಂದ 30ವರೆಗೆ ಹೆಣ್ಣು ಮಕ್ಕಳಿದ್ದಾರೆ. ಬೆಳಗ್ಗೆ ಜಾವನದಲ್ಲಿ ಅವರಿಗೆ ಬಸ್ಸು ಕಲ್ಪಿಸಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗಾಗಲೇ ವಿಭಾಗ ನಿಯಂತ್ರಣ ಅಧಿಕಾರಿಗಳಾದಂಥ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮ ರಾಯಚೂರು ಇವರಿಗೆ ಇವತ್ತು ಮನವಿ ಕೊಡ್ತಾ ಇದ್ದೀವಿ. ಪಾಪ ಅನೇಕ ಬಸ್ಸುಗಳಿರಲಾರದೆ ತೊಂದರೆಗಳಲ್ಲಿ ಅವರ ತರಗತಿಗಳಲ್ಲಿ ವಿಳಂಬವಾಗ್ತಾ ಇದೆ. ಆದ ಕಾರಣ ನಮ್ಮ ಸ್ಥಳೀಯ ಶಾಸಕರಾದಂಥ ಜನಪ್ರಿಯ ಶಾಸಕರಾದ ಆರ್ ಬಸನಗೌಡರವರಿಗೂ ಕೂಡ ನಾವು ನಿನ್ನೆ ಮನವಿ ಮಾಡಬೇಕಂದ್ವಿ. ಕಾರಣಾಂತರದಿಂದ ಅವರು ಬೆಂಗಳೂರಿಗೆ ಹೋಗಿದ್ದಾರೆ. ಆದಷ್ಟು ತಾವು ಸಂಬಂಧಪಟ್ಟ ಅಧಿಕಾರಿಗಳು ಅವರಿಗೆ ಒಂದು ಬಸ್ಸನ್ನು ಕಲ್ಪಿಸಿಕೊಡಬೇಕಂತೇಳಿ ನಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ನಮಸ್ಕಾರ. ನಾವು ಡಿಗ್ರಿ ಕಾಲೇಜ್ ಸ್ಟೂಡೆಂಟ್ ಆಗಿದ್ದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವುದೇನೆಂದರೆ ಕಡದಾಳ, ಬುದ್ದಿನಿ ಹಾಗೂ ತೆರಬಾಯಿ ಮತ್ತು ಗುಡಿಯಾಳ ಗ್ರಾಮದಿಂದ ಅನೇಕ 40 ಸ್ಟೂಡೆಂಟ್ಗಳು ನಾವು ಡಿಗ್ರಿ ಕಾಲೇಜ್ಗೆ ಹೋಗ್ತಾ ಇದ್ದೇವೆ. ಆದ ಕಾರಣ ನಮಗೆ ಸರಿಯಾಗಿ ಬಸ್ಸಿನ ವ್ಯವಸ್ಥೆ ಇಲ್ಲ. ಆದ ಕಾರಣ ತಾವು ಅದನ್ನು ನಮ್ಮ ಮನವಿಯನ್ನು ಪರಿಶೀಲಿಸಿ ನಮಗೆ 7:15 ಸುಮಾರಿಗೆ ನಾವು ಒಂದು ಬಸ್ಸನ್ನು ಬಿಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇವೆ.